ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಅಂಗವಾಗಿ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಮಡಿಕೇರಿ ನಗರಸಭೆಯ ಪೌರ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಸ್ವಚ್ಛತೆ ಮತ್ತು ಸೌಂದರ್ಯವನ್ನು ಕಾಪಾಡುವಲ್ಲಿ ಕಾರ್ಮಿಕರ ಪಾತ್ರ ಮಹತ್ವವೆಂದು ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸತೀಶ್, ಸಮಾಜ ಸೇವೆಯಲ್ಲಿ ತೊಡಗಿರುವ ಕಾರ್ಮಿಕರನ್ನು ಗೌರವಿಸುವ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಸಾಮಾಜಿಕ ಕಾಳಜಿಯನ್ನು ಶ್ಲಾಘಿಸಿದರು. ನಗರದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿರುವ ಕಾರ್ಮಿಕರು ನಿಜವಾದ ಪೌರ ಸೇನಾನಿಗಳು ಎಂದು ಬಣ್ಣಿಸಿದರು. ಮುಳಿಯಾ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಕೇಳಿದು ನನಗೆ ಭಾಳ ಖುಷಿ ಆಯಿತು. ಪೌರ ಕಾರ್ಮಿಕರನ್ನು ನಗರಸಭೆ ಪೌರ ಕಾರ್ಮಿಕರನ್ನು ಈ ರೀತಿಯಾಗಿ ಒಂದು ಫಂಕ್ಷನ್ ಇಟ್ಕೊಂಡು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿದಾಗ ಭಾರಿ ಖುಷಿ ಆಯಿತು. ಪೌರ ಕಾರ್ಮಿಕರು ಮಾಡುವಂಥ ಕೆಲಸಗಳನ್ನು ಗುರುತಿಸಿ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು ನನಗೆ ಭಾಳ ಖುಷಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಪೌರ ಕಾರ್ಮಿಕರು ದಿನನಿತ್ಯ ಬೆಳಿಗ್ಗೆ 5 ಗಂಟೆಗೆ ಎದ್ದು 5:15 ಒಂದು ಆಫೀಸಿಗೆ ಅಟೆಂಡೆನ್ಸ್ಗಳನ್ನೆಲ್ಲ ಈ ನಗರನ ಸ್ವಚ್ಛವಾಗಿಡೋದಕ್ಕೆ ಸತತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಮ್ಮ ನಗರಸಭೆಯಿಂದ ಅವರಿಗೆ ಏನೇನು ಅನುಕೂಲತೆಗಳನ್ನು ಕೊಡಬೇಕು ಅದನ್ನು ಎಲ್ಲ ನಾವು ಕೊಟ್ಟು ಆರೋಗ್ಯ ಆಯಿತು, ಅವರಿಗೆ ಹೆಲ್ತ್ ಚೆಕಪ್ಗಳಾಯಿತು, ಕೆಲಸ ಮಾಡೋದಕ್ಕೆ ಇಕ್ವಿಪ್ಮೆಂಟ್ಸ್ ಆಯಿತು, ಅವನ್ನೆಲ್ಲ ಕೊಟ್ಟು ನಮ್ಮ ನಗರಸಭೆಯಿಂದ ಅವರಿಗೆ ಭಾಳಷ್ಟು ಅನುಕೂಲತೆಗಳನ್ನು ಮಾಡಿದ್ದೀವಿ. ಈ ರೀತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಪೌರ ಕಾರ್ಮಿಕರೆಲ್ಲ ಸ್ವಚ್ಛತಾ ಸೇನಾನಿಗಳು ಅನ್ನೋದನ್ನು ಗುರುತಿಸಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದನ್ನು ಅವರಿಗೆ ಸಂತೋಷ ತಂದುಕೊಡುತ್ತೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ನ ವ್ಯವಸ್ಥಾಪಕ ಸಂತೋಷ್ ರಾಜ್ ಅರಸ್ ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಪೌರ ಕಾರ್ಮಿಕರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಮೇ 1ರಂದು ಸೆಲೆಬ್ರೇಟ್ ಮಾಡಬೇಕಾದಂತಹ ಈ ಒಂದು ಕಾರ್ಮಿಕರ ದಿನಾಚರಣೆ ಈ ದಿನ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ಒಂದು ಅನುಮತಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ನಿಮ್ಮೆಲ್ಲರ ಒಂದು ಶ್ರಮವೇ ಶ್ರೇಷ್ಠತೆ ಎಂಬ ಸಂದೇಶನ ಸಾರುವಂಥ ನಿಮ್ಮೆಲ್ಲರ ಕೆಲಸಕ್ಕೆ ಒಂದು ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಇದಾಗಬೇಕು ಅಂತ ಈ ದಿನ ನಡೆಸ್ತಾ ಇದ್ದೀವಿ. ಕಾರ್ಮಿಕರ ದಿನವದ್ದು 1886ರಲ್ಲಿ ಅಮೆರಿಕದಲ್ಲಿ ಮೊದಲನೇ ಬಾರಿಗೆ ಶುರುವಾಗುತ್ತೆ. ಅದಾದ ನಂತರ 1890ರಲ್ಲಿ ಕೆಲವು ದೇಶಗಳಲ್ಲಿ ಈ ದಿನನ ರಜಾ ದಿನ ಅಂತ ಘೋಷಣೆ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ನಮ್ಮ ಭಾರತದಲ್ಲಿ 1923ರಲ್ಲಿ ಮೊದಲನೇ ಬಾರಿಗೆ ನಮ್ಮ ಭಾರತದಲ್ಲೂ ಕೂಡ ಕಾರ್ಮಿಕ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಮೇ 1ರಂದು ಎಲ್ಲ ಕಾರ್ಮಿಕರಿಗೆ ರಜವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಭದ್ರತೆಯನ್ನು ನೀಡುವಂತಹ ಒಂದು ನಿಟ್ಟಿನಲ್ಲಿ ಈ ದಿನ ಆಚರಣೆ ಮಾಡಿಕೊಂಡು ನಿಮ್ಮೆಲ್ಲರ ಶ್ರಮಕ್ಕೆ ಒಂದು ಗೌರವ ಸಲ್ಲಿಸುವಂಥ ದಿನವಾಗಿ ಆ ದಿನ ಆಚರಿಸ್ತಾ ಬಂದಿದ್ದಾರೆ. ಇಂದು ಈ ನಮ್ಮ ಮುಳಿಯಾ ವತಿಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ತುಂಬ ಹೆಮ್ಮೆ. ಈ ಒಂದು ಕಾರ್ಯಕ್ರಮನ ನಡೆಸೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ತಂಡ ಅನುಮತಿ ಕೊಟ್ಟಿದ್ದು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರತಿಯೊಬ್ಬರ ಶ್ರಮ ಏನು ನಮ್ಮ ನಗರ ಇವತ್ತು ಎಷ್ಟು ಸುಂದರವಾಗಿದೆ ಮಡಿಕೇರಿ, ಒಂದು ಪ್ರತಿಯೊಂದು ನಿಮ್ಮ ಪ್ರತಿಯೊಂದು ಶ್ರಮದ ಕೆಲಸ ಇವತ್ತು ನಮ್ಮ ನಗರ ಎಷ್ಟು ಸ್ವಚ್ಛತೆಯಿಂದ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಂಘದ ವಸಂತ್, ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ನ ಸಹಾಯಕ ವ್ಯವಸ್ಥಾಪಕ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.